ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಏನು ಉಪ್ಪಿನಕಾಯಿ ಡಬ್ಬ ತೋರಿಸ್ದಂಗೆ ಆಚೆ ಕೂತ್ಕೊಂಡೆ ಅಂತ ಏನು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಮುಗಿಸ್ಕೊಂಬಂದು ಸಾಯಂಕಾಲ 5:30ಗೆ ಒಂದು 50 ಆರ್ಡ್ರ್ ಇದೆ. ಇವತ್ತು ಒಬ್ಬನೇ ಆರ್ಡ್ರ್ ತಗೊಂಡು ಒಬ್ಬನೇ ಪ್ಯಾಕ್ ಮಾಡಿ ಒಬ್ಬನೇ ಸೀಲ್ ಮಾಡಿ ಕೊಟ್ಬಿಟ್ಟು ಬಂದಿದ್ದಾಯಿತು. ಇವತ್ತು ನಾಗೇಶ್ ಅಣ್ಣವರು ಇಲ್ಲ, ಕಿರಣನೂ ಇಲ್ಲ, ಅದಕ್ಕೋಸ್ಕರ ಒಬ್ಬನೇ ರೆಡಿ ಮಾಡ್ಕೊಂಡೆ. ನಾಳೆಗೆ ಬರ್ತಾರೆ. ನೆಕ್ಸ್ಟು ಇವತ್ತಿನ ಕೆಲಸ ಏನು ಕತೆ ಏನು ಅಂತ ಗೊತ್ತಿಲ್ಲ. ಬಂದು ಆರ್ಡ್ರ್ ಕೊಟ್ಟು ಬಂದು ಸ್ನಾನ ಮಾಡ್ಕೊಂಡು ಕೂತಿದ್ದೀನಿ. ಮುಂಚೆ ಏನು ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ. ನಮ್ಮ ವಸಂತಿ ಇರೋರು ತಲೆ ಕಟ್ಟೋಂಗಿಲ್ಲ. ಏನು ಮಾಡ್ತಾರೆ ವಸಂತಿ? ಬರೀ ವಸಂತಿ ನಿನ್ನ ತಿರ್ಗಾ ಗುರ್ರಾನ್ ಮಾಡೋದ ಮೇಲೆ ನಾನೇನು ಮಾಡಿದೆ ಅಂತ ಗಡ್ಡಾಡ್ಸಿದ್ದು ಹೇಳು. ಆಯ್ತು, ಒಂದು ಚಿಕ್ಕ ಜಗಳ ಆಯಿತು ನಮ್ಮ ಅಮ್ಮನ ಜೊತೆ ದುಡ್ಡಿನ ವಿಚಾರಕ್ಕೆ. ನಮ್ಮ ಅಮ್ಮಂಗೆ ಗೊತ್ತಿಲ್ಲದಂಗೆ 500 ರೂಪಾಯಿ ಎಗರ್ಸ್ಕೊಂಡು ಹೋಗಿದ್ದೆ. ಅದೇನು ಕಿತ್ಕೊಂಡೋದೆ ಅಂತ ಜಗಳ ಮಾಡ್ತು. ನಾನೇನಾಗ ಆಟ ಸಮಾಧಾನ ಹೋಗಿದ್ದೆ 500 ರೂಪಾಯಿ ತಗೊಂಡು. ಕೇಳ್ರೆ 1 ರೂಪಾಯಿ ಖರ್ಚಿಗೆ ಕಾಸು ಕೊಡಲ್ಲ. ಹಂಗೆ ಖರ್ಚಿಗೆ ಕಾಸು ಕೊಡವಾ? ಇಲ್ಲ ಗಾಯ್ಸ್, ಏನು ಹಾಳು ಮಾಡೋಕೆ ಇಟ್ಟೋಗಿಲ್ಲ. ಅಮ್ಮ ಪ್ಯಾಂಟ 300 ರೂಪಾಯಿ ಜಂಜಿ ಎತ್ಕೊಂಡದಮ್ಮ. ಏಯ್ ಹುಡುಗಮ್ಮ ಸಕ್ಕರೆ ಮಾಡ್ಕೊಂಬಿಟ್ಟು ಮಣ್ತಿಂದು ಹೋಗು. ನೀನೇ ಕುಡಿಬೇಕಲ್ಲ, ಬಾ ಮಣ್ತಿಂದು ಹೋಗಂದ್ರೆ ನೀನು ತಿಂತೋರ್ಸ್ ನಾನು ತಿಂತೀನಿ. ಅಲ್ಲ ನೀನು ಕುಡಿಬೇಕಲ್ಲ, ವಸಂತಿ ಕುಡಿಬೇಕಾಗಿಲ್ವಾ? ಅಲ್ಲ ವಸಂತಿ ನೀನು ನಡಿ. ನೀನತ್ತ ಏನು ಯಜಮಾನ್ರು ಅಂದಂಗೆ ನಡಿ ಹೋಗು ಅಂತಿ. ಏನು ತಾಜಾ ಬಡಿ ಬೇಡ ನೀನು. ನನ್ನ ಕಳ್ಳನ ಮಗ ನೀನು. ಏನಾರು ನನಗೆ ಗಿರ್ಬಿಟ್ಟು ತಿಂದು ಇವತ್ತಿನ ತಿನ್ನಿಸ್ತೀಯ? ಎಲ್ಲ ಗಂಡ ಪತಿದೇವರು ಎಲ್ಲ ಹೋಗೋರು ತಗೋ. ನೀನು ಮುಂದೆ ಕುತ್ಕೋಬೇಕಾ? ದುಡ್ಡು ತಂದಾಕ್ಬಿಡ್ತೀನಿ ನಮಗೆ. ಓಹೋ ಮಟ್ಟಿ ಬೇಯಿಸ್ತಾ ಇದೀವಿ ಇವತ್ತು. ಖಾಲಿ 4 ಮೊಟ್ಟೆ ಸಾಕಾ? ಸಾಕ್ತವೆ ನಿಮ್ಗೆ 2, ನಮ್ಗೆ ಒಂದೊಂದು. ಹೌದಾ? ಏನು ಇನ್ನೊಂದ್ಸಲ ಹೇಳು. ಇನ್ನೊಂದ್ಸಲ ಹೇಳು. ನಮ್ಗೆ ಒಂದೊಂದು, ನಿಮ್ಗೆ 2. ಅದಕ್ಕೆ ಹೊತ್ತು ಮುಂಚೆ ಮಾಡ್ತಾ ಇರೋದು ಅಡುಗೆನ. 7ವರೆಗೆ ಹಚ್ಚಿದ್ದೀನಿ. 8 ಗಂಟೆಗೆಲ್ಲ ಮುಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ನನ್ನ ಕೈಲಿ ಆಗಲ್ಲ ನಿದ್ಗಿಡಕ್ಕೆ. ಇವತ್ತೇನು ಫ್ರೀ ತಗೊಂಡು ಹಿಂಗೆ ನೀವು ಕೆಲಸ ಕೊಡೋಲ್ಲ ರೆಸ್ಟ್ ಇವತ್ತು ನಿನಗೆ? ಅದೇನ ನಾಳೆಯಿಂದ ನರ ಎಬ್ತೀನಿ ನಾನು ನರ. ಗೈಸ್ ಇದು ನೋಡ್ರಿ, ಇದೊಂದಕ್ಕೆ 600 ರೂಪಾಯಿ ಕೊಟ್ಟು ತಂದಿದ್ದೈತಿ. ಇದಕ್ಕೆ ಪ್ಯಾಕಿಂಗು ನಮ್ಮ ಎಲ್ಲ ಹೊಡಾಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಜಾಸ್ತಿ ಹೊಡೆದು ಕಳಿಸಿದ್ದೀವಿ. ಇವಾಗ ಸ್ವಲ್ಪ ಅಂತೇನಿಲ್ಲ, ಕಂಪ್ಲೀಟ್ ಕಂಟ್ರೋಲ್ ಆಗೋಗಿದೆ. ಪ್ಯಾಕೇಜ್ ಎಲ್ಲ ಏನು ಹೊಡೆದೋಗ್ತಾ ಇಲ್ಲ. ಅವ್ರು ಎಷ್ಟು ಡಬ್ಬಿನೇ ಹೊಡೆದೋಗೋ ರೇಂಜಿಗೆ ಎಸಿತವ್ರೆ. ಅದಕ್ಕೋಸ್ಕರ ಬಬ್ಬಲ್ ಹೊಡೆದ್ರೆ ಸರಿಯಾಗಿ ಏನು ಹೊಡೆದೋಗಲ್ಲ ಅಂತ ಅಂದ್ಬಿಟ್ಟು ಇದು ತಂದಿದ್ದೀವಿ. ಬಟ್ ಇದನ್ನು ಜಾಸ್ತಿ ಹಾಕಕ್ಕೆ ಟ್ರೈ ಮಾಡಿದಾಗಿಂದ ಕಂಟ್ರೋಲ್ ಆಯಿತು. ಏನೋ ಮಾಡಬೇಕಲ್ಲ, ಎಲ್ಲನೂ ಸ್ಟೆಪ್ಪಿಂದ ಕಲಿತಿದ್ದೀನಿ ಗೈಸ್. ಒಂದೊಂದು ಕಲಿತಿದ್ದೀನಿ. ನೀವು ಹಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಏನೋ ಒಂದು ಮಾಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಸಪೋರ್ಟ್ ಇಲ್ದಂಗೆ, ಯಾರ್ದು ಇದಿಲ್ದಂಗೆ. ಸಪೋರ್ಟ್ ಅಂತಂದರೆ ಇವರವರೇ, ಕಿರಣ ನಾಗೇಶ್ವರನ ಅಪ್ಪ ಅಮ್ಮ ಅವರೇ. ಅದು ಬಿಟ್ಬಿಟ್ಟು ಬೇರೆ ಸಪೋರ್ಟ್ ಇಲ್ದಂಗೆ ಏನೋ ಮಾಡ್ತೀನಿ. ಮಾಡ್ಬಿಟ್ಟು ನಮ್ಮ ವಸಂತಮ್ಮನ ಮೇಲೆ ಕುಂಡಿಸ್ತೀನಿ. ಕುಂಡ್ರಿಸಿಲ್ಲ ಗೊತ್ತಾರಿಂದ ಕಷ್ಟ ಬಿಡ್ದಂಗೆ ಏನೂ ಸಿಗಲ್ಲ ವಸಂತಮ್ಮ. ಎಲ್ಲ ನಿನ್ನ ಇರದಂಗೆ ಬಂದ್ರೆ ಏನೂ ಬರಲ್ಲ. ಎಲ್ಲ ಪತಿದ್ದೇವರು ಎಲ್ಲೈತಮ್ಮ ಗೊತ್ತಿಲ್ವಾ? ಫೋನ್ ಮಾಡು. ಏನೋ ಚಿಕ್ಕ ಅಡುಗೆ ಮಾಡ್ತಾ ಇದ್ದೆ ಗೈಸ್. 3 ದಿವಸದಿಂದ ಕರೆಕ್ಟ್ 11, 10, 11 ಗಂಟೆ ಊಟ ತಿಂತಾಯಿದ್ದು. ನೋಡಿ 7ವರೆಗೆ ವಿಟ್ನೆಸ್ರು. 8 ಗಂಟೆಗೆ ಬಂದ್ಬಿಡ್ತೀವಪ್ಪ ಇವತ್ತಂತೂ. ಹಾಲು ಕಾಯಿಸ್ಬಿಟ್ಟಿದ್ದೀನಿ. ಹಾಲು ಕುಡಿದ್ಬಿಡು. ನನ್ನ ಬೆಲ್ಲದ ಪುಡಿ ಖಾಲಿ ಆಗೋಯ್ತು. ಆಯ್ತು ಗೈಸ್, ಹಾಲಿಗೆ ಬೆಲ್ಲದ ಪುಡಿ ತರಿಸಿದ್ದೀನಿ. ಅದನ್ನ ಹಾಕೊಂಡ್ರೆ ಬೂಸ್ಟ್ ಆದಂಗೆ ಆಗ್ತದ. ಸಕ್ಕರೆ ಹಾಕಲ್ಲ ಹಾಲಿಗೆ. ಇದೆಲ್ಲ ಬಿಟ್ಬಿಟ್ಟು ನನ್ನ ತಂಗಿ ಮದುವೆ ಆದಮೇಲೆ 1 ತಿಂಗಳಲ್ಲಿ ಚೆನ್ನಾಗಿ ತಿಂದು ದನಾದಂಗೆ ಆಗ್ಬಿಟ್ಟು ಜಿಮ್ಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೆ. ಜಿಮ್ ಎಲ್ಲ ಇಲ್ಲಿ ಆದಾಯ್ತು ಇವಾಗ ನನಗೆ. ಜಿಮ್ ಇರಲಿ, ಮೆಂಟಲಿ ಫಿಸಿಕಲಿ ಏನದು ಮೆಂಟಲ್ ಪ್ರೆಷರ್ ಬೀಳ್ತಾಯಿತ್ತು ನನಗೆ. ಮೆಂಟಲ್ ಪ್ರೆಷರ್ ಆಗ್ತಾ ಇಲ್ಲ. ಏನೋ ಮಾಡೋಣ, ಪರವಾಗಿಲ್ಲ. ಸ್ವಲ್ಪ ದಿವಸ ಅಷ್ಟೇ. ಕಟಿಂಗ್ ಮಾಡ್ಸೋ ಪ್ರೊಸೆಸ್ ಇಲ್ಲ ನಂಗೆ ಹಂಗಾಗತಿ. ಹಾಂ ಸುಂದರಮ್ಮ ಕೂದು ಬಿಡ ಚೆನ್ನಾಗಿ ಕಾಣ್ತಾರೆ. ತಿಕ್ಲಾ ಪಕ್ಲಾ ಅಂದ್ರೆ ಏನಿಲ್ಲ ನಿನ್ಗೆ. ಮಗನ ತಿಕ್ಲಾ ಅಂತಿ. ಅಪ್ಪ ಬರ್ಲಿರು, ಅಪ್ಪ ಇರ್ಬೋದು. ಅಡ್ರೆಸ್ ಇಲ್ಲ ಹಂಗೆ. ಅಮ್ಮ ಯಜಮಾನ್ರು ಎಂಟ್ರಿ ಆಯ್ತು. ಕಾಸು ತೆಗೆದ ಬೈ ಕಂಟ್ರೋಲ್ ಜಾಬಿಂದ. ಅಮ್ಮ ಕಾಸು ಚಿಲ್ಲರೆ ಕಾಸಾಕ್ತಿಲ್ಲಪ್ಪ. ಪೊರ್ಸೆ ಹಾಕ್ಬಿಟ್ರಲ್ಲ ಹೋಮಗ ಇಬ್ರು ಸೇರ್ಕೊಂಡು ಪೊರ್ಸೆ ಹಾಕ್ಬಿಟ್ಟಿದ್ದೀವಿ ಅಂತೆ. ರೂಪಾಯಿ ನೋಡೋಣ ಜೂಮ್ ಅಂದಾಗ 1 ರೂಪಾಯಿ ಇಲ್ದಂಗೆ ಮಡಗಿದ್ದೆ. ಓಹೋ ಅಲ್ವಾ 1 ರೂಪಾಯಿ ಹೋಗಪ್ಪ ತಗೋ. ಅದು ಅದೇ ತಗೋ 1 ರೂಪಾಯಿ. ಹಿಂಗೆ 2 ರೂಪಾಯಿ ತಗೊಂಡು ನೀವು ಸ್ನಾನ ಮಾಡ್ಕೊಂಡು ವಾರ ಪೂಜೆ ಮಾಡ್ಬೇಕು.
ಯಾರಮ್ಮ ಇದು? ನಿಮ್ಮ ಅಕ್ಕ. ಆಗೋಯ್ತು ಅಂತದ್ದು. ಟೀ ಬ್ಯಾಕಲ್ಲ ಮರ್ಲಿ ಯಾಕಲ್ಲ? ಹಾಕಲ್ವಾ? ಓ ಅದೇ ಹಂಗೆ ಸೀದಾ ಗೊಬ್ಬರ ಕಂಡು ಹಾಕ್ನಿ ಎದಳಪ್ಪ. ಆಯ್ತು ಎದಳಪ್ಪ ಚಿನ್ನು ಮರಿ ಹಾಕೊಡಗು ಪಾಪಮ್ಮ. ಲಡ 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 ಇರು ಕಪೆರಾಯ ತೋರಿಸ್ತೀನಿ. ಕಪೆರಾಯ ನೀನೇ ಕಲ್ಯಾಣ್ ಸರ್ ಅನ್ನು ಇಲ್ಲ ಬರೀ ವಾಯ್ಸ್ ಮಾತಾಡೋದು ಮುದಿನೇ ಕಾಣಿಸ್ತಾ ಇಲ್ಲ. ನೀವೇನ ಕಪ್ಪೆರಾಯ? ಕಪೆರಾಯ ನಾನೇ ನಮ್ಮುತ್ತಾಳ ಕಪ್ಪಲಾಯ ನಾನೇ. ನನ್ನ ಮೂತಿ ಚೆನ್ನಾಗಿಲ್ದಕ್ಕೆ ಕಪ್ಪಲಾಯ ಅಂತಾರೆ ತಾರ್ರಂತದ. ಯಾವ ಫಿಲಮ್ ಅದು? ಅದು ಯಾವ್ದಕ್ಕಣಪ್ಪ ಅಣ್ಣ ಏನೋ ಯಾವ್ದಕ್ಕಣಪ್ಪ ಅದು ಜ್ಞಾಪಿಸ್ಕೊಳ್ಳಿಲ್ಲ. ಅಯ್ಯ ಮರ್ತಬಿಟ್ಟೆ ನೀ ಸ್ನಾನಕ್ಕೆ ಹೋಗಿದ್ದೀನಿ ಅದಕ್ಕೆ ಗೊತ್ತಿಲ್ಲ ಹೋಗಯ್ಯ ಅಂತ. ಹೋಗೋ ಬಂದ್ರು ಬಾಡಿ ಬಿಲ್ಡ್ರು ಯಾರ ಚಿಕ್ಕ ಮಕ್ಳು ಇದಾಗಂತಾರೆ. ಅಗೋ ಅಮ್ಮ ಫೋನ್ ಮಾಡಂತ ಕಣಮ್ಮ. ಆದ್ರೆ ನಮ್ಮ ಅಪ್ಪ ಸಿಕ್ಸ್ ಪ್ಯಾಕ್ ಅನ್ರಿ. ಹೋಗು ಸಮಿ ಹೋಗು ಅದಕ್ಕೆ ನೋಡು ನಾನು ಹೋಗಿರೋದು ನೋಡೇ ಇಲ್ಲ. ತಾವು ಕರ್ದ ಬಂದ ಅಂದ್ರೆ ಮ್ಯಾಕೆ ಬಟ್ಟೆ ನಮ್ಮ ಕೊಡು. ಅಯ್ಯೋ ಯಪ್ಪ ನಾನೀಗ ಆಗಲ್ಲ ಕಳ್ತಾಯಿ ಸೈತ್ ನಂಗೂ ಸಾಕಾಗದ ತಾರಿಂದ. ಹೋಗಲ್ಲ ಮರಿಲೇ ಏನು ನಮ್ದೇನು ಜನ್ಮ ಅಲ್ವಾ, ನಂದು ಮನುಷ್ಯ ಅಂತ ನಿಮ್ಗೆ ಇರೋದು. ನೀನ್ ಹಂಗೋ ದನಿ ಮೇಲೆ ಹೋಗಿ ಬಂದ್ಬಿಡ್ತಿ. 200 ಮಾಡಲ್ಗಲ್ವ ಗೊತ್ತಾಗ. ಯಪ್ಪ ನಾನು ಮೇಸ್ಕೊಂಡ್ ಬರ್ತೀನಿ ಮಾಡಪ್ಪ. ಆಯ್ತಾಯ್ತು. ಅಯ್ಯೋ ನಾನೇ ದನ ಮೇಸ್ಕೊಂಡ್ ಬರ್ತಿಲ್ತೋಳ. ನಿನ್ನಂಗೆ ಅಯ್ಯೋ ಮ್ಯಾಕ್ ಇತ್ತೊಂಟದೋ ದನ ಇತ್ತೊಂಟದೋ ಅನ್ನಲ್ಲ. ನಾನು ತಿರ್ಗಿ ನೋಡಿ ಮೇಸ್ಕೊಂಡೆ ಹಂಗ್ ಮೇಸ್ಕೊಂಡ್ ಬರ್ತೀನಿ ನೀನದ. ಇವಾಗ ಪೂಜೆ ಬೇರೆ ಮಾಡ್ತಾರೆ, ಜಾಗ ಖಾಲಿ ಮಾಡಪ್ಪ. ಇಲ್ಲಿಂದ ಇಲ್ಲಿ ಗಟ್ಟಿ ಬೇರೆ ಯಾವ್ದು ಇವತ್ತಿ ಗಟ್ಟಿನ ಪೂಜೆ ಮಾಡೋದು ಗಂಟೆ ಬೇರೆ ಹೊಡಿತಾರ. ನಮ್ಮ ಅಪ್ಪ ಸ್ನಾನ ಮಾಡೋದು ಅಷ್ಟೇ ದೇವ್ರ ಪೂಜೆ ಮಾಡೋದು, ಅಂಥವ್ರಿಗೆ ಮಾಡಕ್ ಹೋಗಲ್ಲ. ಗುಂಡು ಗುಂಡು ಅಪ್ಪ ಕಳ್ಬಿಡ್ತ ಮಗ್ಳು ಬರಲಿ. ಮಳಗಿದೀವ ಬೆಳಿತೇವೆ ವರ್ಷ ಇರಾರಾಗಿ ಉಣ್ಣನ್ ಬಾರಪ್ಪ. ಇರಾರಾಗಿ ಉಂಟಿ ದನೀಗ ಎಲ್ಲ ಮುಗ್ದರ ಕಳ್ಸ್ಬಿಟ್ಟು ಹೊಡೆದ್ ಬಿಡ ಬಾರ್ತ ಅಷ್ಟೇ. ಯಾವನ ಇರತಕ್ಕ ಬುಲ್ಡಿರೋ ಬದುಕಳ್ಳಿ ಇಲ್ದ ದೇವ್ರು ಅದು ದೇವ್ರು ನೋಡಿ ಏನಾರ ಮಾಡಲಿ. ಕೊಟ್ಟಿರೋನವನೇ ಕಳ್ಕೊಳೋನವನೇ ಅಷ್ಟೇ. ಇವೆಲ್ಲ ನೀತಿ ಕತೆಗಳು ಹೊಡಿತೀನಿ ನೀನು. ಮಳೆ ಹೋಯ್ತಿಲ್ವ ಹಂಗಾರೆ? ಎಲ್ಲೋಯ್ತು ಮಾಡ್ರ ಏನ್ ಮಾಡೋದೇನು? ಉಯ್ಯ ಮಾಡ್ರಿ ಅಂತ ಏನ್ ಬರೀ ಮಾಡೋಣ. ಉಯ್ಯ ಮಾಡ್ರಿ ಗಿಡಕ್ಕೆ ನೀರಿಲ್ಲವು ಅಂತ ಹೇಳಿ ಅಂತ ಮಾಡೋಣ. ಇವ್ವ ಮರಿಲಿ ಕೂರ್ಲಿಗೆ ಯಾರ್ದ ಹೇಳಿಗೆ ಆಗಲ್ಲ ನೀನು. ಕೂದಲು ಬಿಟ್ಟು ಚೆನ್ನಾಗಿ ಕಾಣ್ತಾರೆ. ಮರಿ ತಿಕ್ಕ ಮುಚ್ಕೊಂಡು ಹೋಗಲ್ಲ. ಅವ್ರು ಟೋಕನ್ ಹಾಕೋದು ಹೋಗು. ನಂಗೆ ಗೊತ್ತಾಗಲ್ಲ. ಅವ್ರ ಮನೆ ಮನೆ ತೆಗಿಬೇಡ ನೀನಲ್ಲಿ. ಈ ತರ ಕೂದಲು ಬಿಡ ಎಷ್ಟು ಪುಣ್ಯ ಮಾಡಿ. ಈಗ ಇಲ್ಲಿ ಬಿಡು, ಇಲ್ಲೆಲ್ಲ ಕಟ್ ಮಾಡ್ಸಿ. ಎಲ್ಲಿ ಬಿಡ್ಬೇಕು? ಇಲ್ಲಿ ಇವೆಲ್ಲ ಕಟ್ ಮಾಡಿಸ್ಬಿಡು ಹುಡುಗು. ಹೋಗು ನುಣ್ಣಗೆ ಹಾಕ್ನಂಗೆ ಹೊಡ್ಸ್ಕೊಡು. ನಾನು ಕಟಿಂಗ್ ಮಾಡ್ಸಲ್ಲ, ನೀವು ಗಂಡ ಹೆಂಡತಿ ಪುರ. ನಾನು ಗಂಡ ಹೋಗಿ ನಮ್ಮ ಮನೇಲಿ ಇರ್ಬೇಡ ನೀನು. ನೀನೇ ಕಾಳಪ್ಪನ ಮನೆಗೆ ಬಂದಿರೋದು. ಯಾರು ಯಾರು ಹೇಳ್ತಿದ್ದಿ? ನಾನು ಬಂದಿರ್ತೀನಿ, ನೀನ್ ಬಂದಿರೋದು. ಮರಿ ಏನ್ ಮರಿ ಇವತ್ತು ಈಗ ಹೊಂಟು ಬಿಡ್ತೀನಿ. ಕಾಳಪ್ಪ ಕಾಳಪ್ಪನ ಮಳೆಗೆ ಹೋಗು ಅಂತ ಹೇಳಕ್ಕೆ ನನ್ನ ತಾತನ ಮನೆ. ನಾನ್ ಬಂದಿದ್ದೀನಿ, ನೀನು ಬಂದಿರೋದು. ನನ್ನ ತಾತನ ತಾತನ ಮನೆಗೆ ಯಾರು ಬಂದು ಇದಾದ್ರು ನೋಡ್ಕೊಂಬ. ಅದೆಲ್ಲ ಲೆಕ್ಕಕ್ಕಿಲ್ಲ, ನೀನ್ ಬರೀ ಸೊಸೆ ಅಷ್ಟೇ. ಇಲ್ಲ ಏನ ಎಲ್ಗೆ ನಾನು ಯಾಕೆ ಹೋಗ್ಲಿ ಅಪ್ಪನ ಮನೆಗೆ? ಎಲ್ಲ ಯಾಕೋ ಗೊತ್ತಾಗಲ್ಲ ಈಗ. ಇನ್ನೇನು ಆಲ ಅರ್ಧಂಬರ್ಧ ವಯಸ್ಸಾದ್ಮೇಲೆ ನೀನು ಕಳಿಸ್ಬಿಟ್ರಿ ಈಗ ಹೋಗು ಅಂತ. ಸರಿಯಾದವಯ್ಯ ನೀನು. ಇನ್ನೇನು ಇನ್ನ ವಯಸ್ಸಾಗಿದ್ದ ಇದ್ರಿ ನಾ ಬೇರೆ ಮದುವೆ ಆಗಿನಿ. 22 16 ಅದ್ರ ಕತೆ ಬೇಡ ನೀನು. ಈಗ ಹೋಗು ಅಂದ್ರೆ ಎಲ್ಗೆ ಹೋಗ್ಲಿ ನಾನು?
ಮತ್ತೆ ನೀನು ಯಾಕೆ ಅನ್ನೋದು ಹೋಗೋರು ಯಾರು ನಿನ್ನ 3 ದಿವ್ಸ ಕೊಡ್ತಾರೆ ಅಂತಲ್ಲ ಬೇಡ ತಗೋ ನಿನ್ನ ಹೊಟ್ಟೆ ಮುಚ್ಕೊ ತನ್ನಿ ಕರ್ಕೊಂಬಂದು ಹೋಗ ಊರವ್ರಿಗೆಲ್ಲ ತೋರಿಸ್ಬೇಡ ನಿನ್ನ ಹೊಟ್ಟೆನ ನಾನು 2 ತಿಂಗಳು ತುಂಬ್ತು ಬಾ ಬೋಡ್ದಾಯಿಂದ ಮರಗಾಡಿ ಹೇಳ್ಬಿಡ್ತೀನಿ ಮರಗಾಡಿಲಿ ಜಲ್ದಿ ಅದಾವ ಬದು ಬೋಡ್ದಾಯಿಂದು ಇದ್ರ ಗಾಡಿ ಹೇಳ್ತೀವಿ ಮರಗಾಡಿನ ನೀನು ಕರ್ಕೊಂಡೋಗಕ್ಕೆ ಚರ್ಚ್ಗೆ ಅಯ್ಯೋ ನಿನ್ನ ಉರಿಯೋದೆಲ್ಲ ಹೋಗು ಪುಸ್ ಪುಸ್ ಅಂತ ಹಂಗೇನ ನಿನ್ನ ಸೌದಿ ಪುಸ್ ಪುಸ್ ಅಂತವೆ ಅವು ಆತಂದ್ರೆ ಅವು ಹುಡ್ದಾರ ಉರಿತವೆ ಯಾವ ಸೋದನೆ ಉರಿಯಲ್ಲ ಹೋಗವು ಕರ್ಕೊಂಡು ಹೋಗ್ತವೆ ಮುಡಿಯಿಂದ ಹೊಂಟೋಗಿದ್ದಿ ಅಯ್ಯೋ ಯಪ್ಪ ಒತ್ತಾರಿಂದ ಮಾಡ್ದವಳು ಎಲ್ಲೋ ಅವಳಿ ಈಗ ಹೋಗಿದ್ದೆಲ್ಲ ಉಂಡು ಮಲಗ ಹೊತ್ತಿಗೆ ಬಾಯ್ ಬಿಟ್ಟು ಹೇಳು ಒಂಚೂರ ಬಾಯಲ್ಲಿ ಹೇಳ್ಬೇಕು ಜೋರಾಗಿ ಓಹೋ ಹಾಡು ಬೇರೆ ಬಂದದೆ ಪುಳ್ಳೋಗ್ರೆ ಚಿತ್ರಾನ್ನ ಇಡ್ಲಿ ದೋಸೆ ಆಗಿದ್ದು ಇನ್ನಾಡು ಬರೋ ದೊಡ್ಡ ಮುದ್ದಿ ಹಿಂಗ ದೊಡ್ಡ ಮುದ್ದಿಗೆ ಹಾಡು ಹೇಳ್ತೀವಿ ಇವಾಗ ಏನು ಹಂಗಾರೆ ನಾರಾವೇಗಿಲ್ವಾ ಮುದ್ದೆ ತಿಂದ್ರೆ ಚಿತ್ರಾನ್ನ ಪುಳಿಯೋಗರೆ ತಿಂದ್ರೆ ಮಾತ್ರನ ಆಟ ಚಿತ್ರಾನ್ನ ಪುಳಿಯೋಗರೆ ಮಿಸ್ ಆಗೋಯ್ತು ನಮ್ಮ ತಂಗಿ ಹೋದಾಗಿಂದ ನನ್ನ ತಂಗಿ ಹೋದಾಗಿಂದ ದೋಸೆ ಮಾಡಿಲ್ಲ ಟೊಮೆಟೊ ಬಾತ್ ಮಾಡಿಲ್ಲ ಇವಾಗ ಗೊತ್ತಾಳಪ್ಪ ಸದ್ಯ ಹೆಂಗ ಆಷಾಢಕ್ಕೆ ಯಾವತ್ತಮ್ಮ ಆಷಾಢ 15 ತಾರೀಕು ಯಾವಾಗ ಯಾವ 15 ಇನ್ನೊಂದು ತಿಂಗಳು ಕಾಯ್ಬೇಕು ಬಾ ತಿಂತೀನಿ ಬೆಟ್ಕೋಗ ಒಡ್ಡೋಗಿ ಸಿಕ್ಕಿದ್ರ ಗಿಡ್ಸಪ್ಪ ಒಂದು ಹಂಗೇನೆ ಮಂಗಳಾರತಿಲೇನೆ ಕೊಡ್ಲಿ ಬರ್ ಸ್ವಾಮಿ ಪೂಜೆ ಮಾಡಕ್ಕೆ ಅಲ್ಲ ಸ್ವಾಮಿ ಮಂಗಳಾರತಿನೇ ಕೊಡ್ಲಿ ಬರ್ ಸ್ವಾಮಿ ಪೂಜೆ ಮಾಡಿ ನೀನು ಅಯ್ಯೋ ಇಲ್ಲಪ್ಪ 15 ದಿವಸ ಥಂಡಿಗೆ ರಾಕು ಮಳೆ ಒಯ್ದಂದ್ರು ಇರ್ತದೆ ಕರಿಗಾದ್ರೂ ಒಯ್ಬೇಕು ಮಳೆ ಅಲ್ಲ 15 ದಿವಸ ಸರಿ ಎತ್ತಕ್ಕೂ ಇಲ್ಲ ಮಾಡ್ರಾಯಿನ್ ಮಾಡೋ ಹೋಗು ಮಾಡ್ತೀನಿ ಜೋಡಿ ಮಣ್ಣು ಮಿತ್ಕೋಗಿ ಕೆರ್ಗೋಗಿ ಜೋಡಿ ಮಣ್ಣು ಮಿತ್ಕೊಂಬಂದು ಮಾಡ್ತೀನಿ ಮಾಡೋ ನಾನು ಮೊನ್ನೆ ಒಂದ್ಸತಿ ಮಾಡಿದ್ದು ಅದೇ ನೋಡಿದ 4-5 ವರ್ಷದಿಂದ ಯಾವತ್ತು ನೋಡಿಲ್ಲ ಭಗವಂತ ಆಡ್ಸ್ದಂಗೆ ಆಡಬೇಕು ಕಾಲ ನಡೆದಂಗೆ ನಡಿಬೇಕು ಯಾಕೆ ತಂಗಿದವ್ರು ನೋಡ ಅಪ್ಪ ಇವತ್ತು ಮೋಟಿವೇಶನ್ ಹೊಡಿತವ್ರೆ ಅದೇನಾ ಹೆಂಗೆ ಗಂಟೆ ಹೊಡೆದ ಮುಖ್ಯ ನೋಡಮ್ಮ
ಓಯ್ ಬೇಗ ಪಡೆಯೋಣ ಅಮ್ಮನ್ನ. ಇಡೀ ಊರೇ ಏನನ ಪೂಜೆ ಆಗ್ಬೇಕ ಶುಕ್ರವಾರ ಪೂಜೆ. ಇಡೀ ಊರೇ ಬರ್ತಾವ ಇವಾಗ. ಅಲ್ಲ ಶುಕ್ರವಾರ ಪೂಜೆ ಬೇಕಾ ಗಾಚಾರ ಇಡೀ ಊರೇ ಬಂದ್ಬಿಟ್ಟು ಇಲ್ಲ. ನಿಮ್ಮೂರು ಈಗ ನೋಡ್ಕೋ, ಈಗ ನೀನೇನ ಮಾಡ್ದೆ ಅಂದ್ರೆ ದೊಡ್ಡ ಮುದ್ದೆ ಇಲ್ಲ ಇವಾಗ ಅಷ್ಟೇ. ಸಾಯಂಕಾಲ ಹಂಗ ಒಂದು ತಟ್ಟೆ ಅನ್ನ ಉಂಡಿದ್ದೀನಿ. ನಾನೇ ಊಟ ನಿನ್ ಟೈಮಿಂಗ್ಸ್ ಊಟ ಏನು ಕಾಯಲ್ಲ ನಾನು. ಹೊಟ್ಟೆ ಅಷ್ಟಾಗ ಉಣ್ಣೋದು. ಅದೇನ ಬೇಕಾದಾಗ ನೋಡಿ ಸಹಿತ 50 kg ಅಕ್ಕಿ ಕೊಡ್ತಾರೆ. ಹಂಗ ದಿನ ಅನ್ನನೇ ಮಾಡ್ಕೊಂಡು ಅನ್ನ ಉಣ್ಣಲ್ಲ ನಾವು. ನಮಗೆ ಮುದ್ದೆ ಇರಬೇಕು. ದೊಡ್ಡ ಮುದ್ದೆ ಈಗ ನೋಡೋದು ಮಾಡೋ ಈಗ ಪರಮಾತ್ಮ ಒಂದಿದ್ರೆ ಕೆಸಟ ಒಂದು ಮುಚ್ಚ ತಿರುಗಿದ್ದೀನಿ ಇವತ್ತು ಉಂಡ್ಲಿ ಅಂತ. ಸಾಂಬಾರ್ ಏನ್ ಮಾಡಿದ್ದಿ? ಖಾರ ಹಸಿ ಗೊಜ್ಜು. ಗೊಜ್ಜು ಅಣ್ಣಗೂ ಹೇಳ್ದಂಗಂತ ಹಸಿ ಗೊಜ್ಜು ಅಂತ. ಕೈ ಗೊಜ್ಜು. ಕೈ ಗೊಜ್ಜು ಅಂತ ಹೇಳ್ದ. ಆಹಾ ಅಂತ ಅಣ್ಣ. ನಿಂಗಿನ ಚಿಕ್ಕದವಣ್ಣ ನೀನ್ ಕಣ್ಣ ಅಂತಿ. ಎಷ್ಟು ವರ್ಷ ಅವನಿಗೆ? ಇವಾಗ 29 ವರ್ಷ 30 ವರ್ಷ. ಆಹಾ ಹಂಗಿನ ಒಂದು 8 ವರ್ಷ ದೊಡ್ಡದು ಚಿಕ್ಕದು. ಏನ್ ಕಣ್ಣ ಅಂತಿ? ನಿನ್ಗಿನ 8 ವರ್ಷ ಚಿಕ್ಕವಣ್ಣ. ಕರೆಕ್ಟಾಗಿ ಹೇಳೋದು. ನಿಂಗೆ ಎಷ್ಟು ವರ್ಷಕ್ಕೆ ಮದುವೆ ಮಾಡಿದ್ದು? ಎಷ್ಟು ವರ್ಷಕ್ಕೆ? ನನಗ 40 ವರ್ಷಕ್ಕೆ. 40 ವರ್ಷಕ್ಕೆ ನಾನು ಮದುವೆ ಮಾಡಿದ್ದು. ನೀನು ನಿಂಗೆ? ನಾನು ಕರೆಕ್ಟಾಗಿ ಮಾಡಿದ್ದೆ 20 ವರ್ಷ. ನನಗೆ 40 ವರ್ಷ. ನಿನಗೂ ನನಗೆ 20 ವರ್ಷ ದೊಡ್ಡವಳು ನಾನು. ಬಿಟ್ಬಿಡ್ತೀನಿ. ಹಂಗಾರೆ ಅಕ್ಕಯ್ಯ ಅನ್ಬೇಕು. ಅಕ್ಕಯ್ಯ. ನಾನು ಏ ಮೇಡಮ್ ಅನ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಹೊಸ ಅಕ್ಕಯ್ಯ. ಇದೇನಾ ಹೊಸ ಅಲ್ಲ ಅಣ್ಣ. ಅಮ್ಮ ಎಷ್ಟು ಲಕ್ಷ ಜನ ನೋಡ್ತಾರಮ್ಮ ಹೆಂಗಂತ ಮೇಡಮ್ ಅಪ್ಪ. ಲಕ್ಷಾಂತರ ಜನ ನೋಡ್ತಾರೆ. ಯಾರು ನಾನು ತೊನ್ನೋ ತಪ್ಪು ಅಂದ್ಬಿಡ್ಲಿ. ಹೊಸು ಅಂದ್ರೆ ಏನು ತಪ್ಪು? ಅವತ್ತಿಲ್ಲ ಇವತ್ತಿಲ್ಲ ಹೋಗಿ ಬರೀ ಅನ್ಬಾರ್ದು. ಹೊಸು ನೋಡಿ ಹೋಗಿ ಬರೋದಕ್ಕಿಂತ ಒಂದು ತೂಕ ಅದೇ ಹೊಸ ಅನ್ನೋದಕ್ಕೆ. ಡ್ರಾಮಾ ಏನಾಡ್ತಿ? ಡ್ರಾಮನ ಹೊಸು ಅಮ್ಮ ಹೋಗಿ ಬರೋದಕ್ಕಿಂತ ಹೊಸ ಒಂದು ತೂಕ ಕಣಮ್ಮ. ಡ್ರಾಮಾ ಏನಾಡ್ತಿ? ಡ್ರಾಮ್ಗಾರ. ಸೊ ಏನಿ ಸುಮ್ಕು ಕುರ್ಸ್ಕೋ. ಟಿವಿ ಹಾಕಪ್ಪ ಹೆಸರ್ಕೊ. ಯಾರು ನಾವು ಟಿವಿ ನೋಡೋದೇ? ಅಲ್ಲಿ 8 ಗಂಟೆಗೆ ಹಾಕಲ್ಲ ಟಿವಿ ಡಿಸ್ಪ್ಯಾಚ್. ನಾಗಣ್ಣ ಹೇಳಿವಾ? ಡಿಸ್ಕನೆಕ್ಷನ್ ಅದು. ಡಿಸ್ಕನೆಕ್ಷನ್ ಇಲ್ಲ ಬಿಡಿ ನಾಚ್ಪಡ ತಿತ್ತಿ ಹಸಿ ಹೋಗ್ರಿ. ಏನ ಬಿಡು ಅದಿರ್ಲಿ ಅಷ್ಟೇ. ನೀನ್ ನೋಡಕ್ ಬಿಡಲ್ಲ ನಾವು. ಟಿವಿ ನೋಡಿ ಏನಪ್ಪ ಕೈಲಿ. ನಾನೇನು ಯಾರ ಮನೆ ಇದು ನೆಟ್ಕೋತೀನಿ. ಯಾಕೆ ಕಾವಲ ನೋಡ್ಕೋ. ಅದೊಂದು ಎದುರಿಸ್ತೇವೆ. ನಾನೇನ್ ಮಾಡದ್ದ ಮಗನ. ಅಯ್ಯೋ ನೀನ್ ಎಲ್ಲಾರ ನೋಡಿದ್ರ ನಾನು ಏನ್ ಮಾಡಲ್ಲ ಅಂದ್ರೆ ಹೆಂಗಸು ಮನೆಗೆ ಅಡಿಗೆ ಮಾಡಬೇಕು, ಗಂಡಸು ಆಚೆ ಕಡೆ ಹೋಗ್ಬೇಕು. ಈಗೆಲ್ಲ ಒಂಟೆ ಹಾಕೊಂಡ್ ಬಿಟ್ಟಿದ್ಯಲ್ಲ. ಇಲ್ಲ ಮಲಗಿದ್ದೆ ಸೊಬ್ಬ ಮನ್ಸಿನ ಮೇಲೆ ಇದ್ದಳು. ನೀನ್ ಮಲಗಿಸಳು 4 ಯೋ ಅಂತ ಬತ್ತಿ. ನೀನ್ ಅದು ಎತ್ತೋಳಲ್ಲ ನೀನು. ನೀನು ನನ್ಗೆಲ್ಲ ಇಟ್ಬಿಟ್ಟಿರ್ತೀನಿ ರಿಂಗ್ ಟೌನ್. ಏನ್ 5 ಗಂಟೆಗೆ 5 ಗಂಟೆಗೆ ಎದ್ಬಿಟ್ಟು ಬತ್ತು ಮಾಡಕ್ ಆಗ್ಬಿಡ್ತದ? ರಾತ್ರಿ ಎಲ್ಲ ಇಲ್ಲ. ನೀನ್ 12 ಗಂಟೆ ರಾತ್ರಿ ತಕ್ಕ ಸೋಬನ್ ಗಂಡಿ ಹಣ್ಣು ನೋಡ್ದಂಗ ಫೋನ್ ಮಾಡು. ಆಮೇಲೆ ಹೋಗಿ ದರ ಕಟ್ಟಕ್ಕೆ. ಆಮೇಲೆ ನೋಡು 12 ಗಂಟೆ ರಾತ್ರಿಗೆ ಹೋಗಿ ಅವಾಗ ಹೋಗಿ ನಿದ್ದೆ ಮಾಡಕತ್ತದ. ಟೈಮ್ ಕರೆಕ್ಟಾಗಿ 9 ಗಂಟೆಗೆ ಉಣ್ಬೇಕು, ಕಟ್ಟಬೇಕು, ದನನ ಮಡಿಕೋಬೇಕು. ನೀನು 12 ಗಂಟೆ ರಾತ್ರಿ ಫೋನ್ ನೋಡ್ತಲೇ ಇರ್ಚಪ್ಪ ನೀನು. ಇನ್ನೇನು ಅಪ್ಪಂಗೆ ಗ್ಯಾಸ್ಟಿಕ್ಕು ಏನ ಮಾಡ್ಕೊಳ್ತಾರ. ಆಸ್ಪತ್ರೆ ಹೋಗಿ ತೋರ್ಸ್ಕೊಂಡ್ ಬರ್ಲಿಕ್ಕೆ ಬೆಳಿಗ್ಗೆ ಹೋಗ್ಲಿ ಮನೇಲಿ. ಇದಲ್ರಿ ಆಯ್ತು ಸಾಕು. ಎಲ್ಲೋ ಏನೋ ಆರ್ಡರ್ ಬರ್ಲಿಲ್ಲ. ಇನ್ನು ಹಿಂಗೆ ಇಟ್ಕೊಂಡು ಕೂತಿದ್ಯಲ್ಲ ಎಲ್ಲ ಮನೆಕೊಂಡು ಬಾವು. ಕೇಳು ಯಾಕಂತಿಲ್ಲ ಅಂತ. ಏನೋ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದ ಮಾಡ್ಕೊಳ್ರಿ. ಈಗ ಎಲ್ಲ ನಾನು ಗಾಡಿ ಕಳ್ಸ್ಕೊತೀನಿ. ನಾನು ದಿವಸ ದನ ಮೇಸ್ಕೊಂಡು ಕೂತ್ಕೊಂಡ್ರಾಗ ಗಾಡಿ ಕಾಸ್ಕೊಡ್ತು ಅಂತಿ. ಗಾಡಿ ಕಾಸು ಮಾಡ್ದ ನಮ್ಮ ಅಪ್ಪ ಯಾವತ್ತೋ ನಿಮ್ಮ ಮದುವೆ ಮೇಲೆ. ಯಾವತ್ತು ಕಣಪ್ಪ ಯಾಕೆ ಮಾಡಿಲ್ಲ. ಹಂಗೆ ಹೇಳಿ ಕುಮಾರ ಸಂಜೆಗೆ ಹೋಗಿದ್ದಾರ 1-2 ತಿಂಗಳು. ಯಾಕೆ ಬಿಟ್ಟೆ ಮತ್ತೀಗ? ಯಾಕೆ ಬಿಟ್ಟೆ ಅಂದರೆ ಯಾರೋ ಬೇರೆ ಕೆಲಸ ಹಂಚ್ಕೊಂಡೆ ಬಿಟ್ಟು. ನಾನು ಬರ್ತೀನಿ. ಈ ವಿಡಿಯೋ ನೋಡ್ತಿರೋರು ಇನ್ನೂ ಯಾರಾದರೂ ನಮ್ಮ ಪಿಕ್ಕಲ್ನ ಟೇಸ್ಟ್ ಮಾಡಿಲ್ಲ ಅಂತಂದರೆ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ನೇ ಬ್ಯಾಚಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಯಿತು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ಗೆ ಆಯ್ ಅಂತ ಮೆಸೇಜ್ ಮಾಡಿರಿ. ಮತ್ತು ಸ್ಕ್ಯಾನರ್ನ ಕಳಿಸ್ತೀವಿ. ಸ್ಕ್ಯಾನರ್ ಕಳಿಸಿದಂಗೆ ಪೇಮೆಂಟ್ ಮಾಡಿಬಿಟ್ಟು ಅಡ್ರೆಸ್ಸು ಮತ್ತು ಪೇಮೆಂಟ್ ರೆಸಿಪ್ಟ್ನ ಕಳಿಸಿದ್ರೆ ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ. ವಾಟ್ಸಪ್ ನಂಬರ್ಗೆ ಆಯ್ ಅಂತ ಮೆಸೇಜ್ ಹಾಕಿ.